ನಮಗೆ ನಂಬಿಕೆ ಇದೆ. ಚಂದ್ರಶೇಖರ್, ಹಿನ್ನಡೆ ಆಗಲಿಲ್ವಾ ಮಾಡ್ತಾ ಇದ್ದ ಹೋರಾಟಕ್ಕೆ, ಮಾಡ್ತಾ ಇದ್ದ ಆರೋಪಗಳಿಗೆ? ಈ ಕರಪ್ಷನ್ ವಿಚಾರದಲ್ಲಿ ಕಾಂಗ್ರೆಸ್ನ DNA ಎಳೆ ಎಳೆಯಾಗಿ ಬಿಡಿಸಿಟ್ಟಂತಹ ನನ್ನ ಕಾಂಗ್ರೆಸ್ ವಕ್ತಾರಿಗೆ ಅಭಿನಂದನೆ ಸಲ್ಲಿಸಬೇಕು. ಮೊದಲನೇದು ಹೇಳಿದ್ರು ಅವರು, ಭಾಳ ಚಿಕ್ಕ ವಿಷಯ ರೀ ಇದು ಅಂತೇಳಿ. ಸೈಟ್ಗಳು ವಾಪಸ್ ಕೊಟ್ಟರು. ಯಾರು? ಸಿದ್ದರಾಮಯ್ಯ ಸೈಟ್ಗಳು ವಾಪಸ್ ಕೊಟ್ಟರು. ಅದಕ್ಕೆ ಮುಂಚೆ ಅವರೇ ಬೆಲೆ ಕಟ್ಟಿದ್ರು, 62 ಕೋಟಿ ರೂಪಾಯಿ. 62 ಕೋಟಿ ರೂಪಾಯಿ ಚಿಕ್ಕ ವಿಷಯ ಆಗೋಯ್ತು. ಏನೋ ಮಾಡಿರ್ತಕ್ಕಂತಹ ಇದು ಚಿಕ್ಕ ವಿಷಯ ಆಗೋಯ್ತು. ಕರೆಕ್ಟು, ಅವ್ರಿಗೆ ಚಿಕ್ಕ ವಿಷಯನೇ. ಯಾಕೆಂದರೆ ನಿಮಗೆ ಕಾಮನ್ವೆಲ್ತು, 2G, ಕಲ್ಲಿದ್ದಲು ಹಗರಣಗಳಲ್ಲಿ ಲಕ್ಷಾಂತರ ಕೋಟಿ ಹೊಡೆದಾಗ ಪಾಪ 62 ಕೋಟಿ ಅಷ್ಟೇನೇ ಸಿದ್ದರಾಮಯ್ಯವರು ಮಾಡಿದ್ದು. ಅದನ್ನ ಯಾಕ್ರಿ ಕೇಳಕ್ಕೆ ಹೋಗ್ತೀರಾ? ಅದು ಸರಿ ಇದೆ. ಅದಾದಮೇಲೆ CBI ಏನು ಸುಪ್ರೀಂ ಕೋರ್ಟ್ ಹೇಳಿತ್ತು, ಏನು ಕೇಜ್ಡ್ ಪ್ಯಾರೆಟ್ ಅಂತೇಳಿ. ದಯಮಾಡಿ ಅವರು ಅಡ್ವೊಕೇಟ್ ಇದ್ದಾರೆ. ಯಾವಾಗ ಈ ವರ್ಡ್ ಇದಾಗಿದ್ದು ಸುಪ್ರೀಂ ಕೋರ್ಟಲ್ಲಿ 2011ರಲ್ಲಿ ಯಾರಿದ್ದಿದ್ದು ಸರ್ಕಾರ, ಕೇಂದ್ರ ಸರ್ಕಾರ, ಆಗ UPA ಸರ್ಕಾರ ಇದ್ದಾಗ ಆವಾಗ ನಡೀತಿರ್ತಕ್ಕಂಥ ವರ್ತನೆಗಳಲ್ಲಿ ಅದನ್ನ ಕೇಜ್ಡ್ ಪ್ಯಾರೆಟ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೊದಲನೇದು ಹೇಳಿ ಬಂದೆ ಸರ್ ಪ್ಲೀಸ್. ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತಂತೆ. ಲೋಯರ್ ಕೋರ್ಟಿಂದ ಹಿಡ್ಕೊಂಡು, ಹೈಯರ್ ಕೋರ್ಟಿಂದ ಹಿಡ್ಕೊಂಡು, ಹೈಕೋರ್ಟಿಂದ ಹಿಡ್ಕೊಂಡು ಸುಪ್ರೀಂ ಕೋರ್ಟ್ವರೆಗೂ FIR ಇಲ್ಲಿವರೆಗೂ ಸ್ಕ್ವಾಶ್ ಮಾಡಿಲ್ಲ, ಇನ್ಕ್ಲೂಡಿಂಗ್ ಸುಪ್ರೀಂ ಕೋರ್ಟು, ಲೋಯರ್ ಕೋರ್ಟು, ಯಾವುದು FIR ಸ್ಕ್ವಾಶ್ ಮಾಡಿಲ್ಲ. ಅದಾದಮೇಲೆ ಈ ಸಿದ್ದರಾಮಯ್ಯವ್ರದ್ದು ಏನೋ ದೊಡ್ಡ ದಿಗ್ವಿಜಯ ಥರ ಹೇಳ್ತಾ ಇದ್ದಾರಲ್ಲ, ಸಿದ್ದರಾಮಯ್ಯರ ಮೇಲೆ ಹಾಕಿದಂತಹ ಕೇಸನ್ನೇನು ಸ್ಕ್ವಾಶ್ ಮಾಡಿದೆಯಾ ಇವತ್ತು? ಯಾಕೆ ಸ್ನೇಹಮಯಿ ಕೃಷ್ಣ ಅವರು ಒಂದಕ್ಕೊಂದು ಜಾಯಿನ್ ಮಾಡಬಾರ್ದು ಅನ್ಕೊಂಡಿದ್ದೆ. ಹಂಗೆ ಯಡಿಯೂರಪ್ಪನ ಮೇಲಿನ ಕೇಸನ್ನು ಕ್ವಾಶ್ ಮಾಡಿಲ್ಲ. ಬರ್ತೀನಿ, ಅದಕ್ಕೆ ಅಲ್ಲಿಗೆ ಬರ್ತೀನಿ ಸರ್, ಇದನ್ನ ಮುಗಿಸ್ಬಿಟ್ಟು ಅಲ್ಲಿಗೆ ಬರ್ತೀನಿ. ನೋಡಿ, ಇದರಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಏನಕ್ಕೆ ಹೋದ್ರು ಹೈಕೋರ್ಟ್ಗೆ? ಏನಕ್ಕೆ ಹೋದ್ರು ಹೈಕೋರ್ಟ್ಗೆ? ಏನಕ್ಕೆ ಅಂತ ಹೇಳಿದ್ರೆ, ಯಾವ ರೀತಿ ಒಳಗೆ ಫಸ್ಟು ತನಿಖೆಗೆ ಅಂತ ಕೊಡಿ ಅಂತ ಇವರ ಗವರ್ನರ್ ಹತ್ರ ಹೋಗಿದ್ದು, ಯಾವ್ದಾದ್ರು ತನಿಖೆ ಆಗಲಿ ಅಂತೇಳಿ. ಆದರೆ ಬಂದ ಮೇಲೆ ಇವ್ರು ಮಾಡ್ತಿರ್ತಕ್ಕಂಥ ವ್ಯವಹಾರ ನೋಡಿದ್ರೆ ಯಾವ ರೀತಿ ನಡ್ಕೊಂಡೋಯ್ತು ಅಂತ ಹೇಳಿದ್ರೆ ಆಗ ಅವ್ರಿಗೆ ಅನುಮಾನ ಬರುತ್ತೆ. ಯಾವ ರೀತಿಯ ವ್ಯವಹಾರವನ್ನು ಸ್ನೇಹಮಯಿ ಕೃಷ್ಣ ಅವರು ನೋಡ್ಲಿಲ್ಲ. ಒಂದು ನಿಮಿಷ ಸರ್, ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ನಲ್ಲಿ FIR ಆದ ದಿವಸನೇ ಹೈಕೋರ್ಟ್ಗೆ ಬಂದ್ರು, CBI ತನಿಖೆ ಕೊಡಿ ಅಂತ. ಲೋಕಾಯುಕ್ತದಲ್ಲಿ ಯಾವ ಲೋಕಾಯುಕ್ತ ತನಿಖೆ ಹೆಂಗ್ ನಡೀತಾ ಇದೆ ಅಂತ ನೋಡಿ ಏನಾದರೂ CBIಗೆ ಬಂದಿದ್ರೆ ಅದಕ್ಕೊಂದು ಅರ್ಥ. ಲೋಕಾಯುಕ್ತದಲ್ಲಿ ಯಾವ್ಯಾವ ಕೇಸು ಫಿಟ್ ಆಗಿತ್ತು ಅಜಿತ್? ಚೀಟಿಂಗ್ 420, 120B, ಫೋರ್ಜರಿ 406, 464, 468 ಎಲ್ಲವೂ ನಾನ್ ಬೇಲಬಲ್ಲು. ಯಾಕೆ ಇಲ್ಲಿವರೆಗೂ ಅರೆಸ್ಟ್ ಮಾಡಿಲ್ಲ? ಬೇರೆಯವ್ರಿಗೆಲ್ಲ ಹಂಗೆ ಬಿಟ್ಬಿಡ್ತಿದ್ರಾ? ನಾನ್ ಬೇಲಬಲ್ ಏನು ನಿಮ್ಮದು? ಯಾವ ರೀತಿ ಒಳಗಡೆ ತನಿಖೆ ನಡೀತಾ ಇದೆ? ಫಸ್ಟು A3ನ ಎನ್ಕ್ವೈರಿ ಮಾಡ್ತಾರಂತೆ, ಆಮೇಲೆ A2ನ ಎನ್ಕ್ವೈರಿ ಮಾಡ್ತಾರಂತೆ, ಆಮೇಲೆ A1ನ ಕರ್ಕೊಂಬಂದು ಅವ್ರಿಗೆ ಆರತಿ ಎತ್ತಿ ಸನ್ಮಾನ ಮಾಡಿ ರಾಜಾರೋಷವಾಗಿ ಒಳಗಡೆ ಕರ್ಕೊಂಡೋಗಿ ಎನ್ಕ್ವೈರಿ. ಇದೇ ವ್ಯವಸ್ಥೆ. ನಮ್ಮ ವೀಕ್ಷಕರಿಗೆ ರಾಂಗ್ ಮೆಸೇಜ್ ಹೋಗೋದು ಬೇಡ. ಇನ್ನೂವರೆಗೂ ಯಾಕೆ ಅರೆಸ್ಟ್ ಮಾಡಿಲ್ಲ, ಇನ್ನೂವರೆಗೂ ಯಾಕೆ ಅರೆಸ್ಟ್ ಮಾಡಿಲ್ಲ? ಅರೆಸ್ಟ್ ಮಾಡೋದು ಬಿಡೋದು ತನಿಖಾಧಿಕಾರಿಯ ಪ್ರಿರಾಗೇಟಿವ್, ಅದನ್ನ ವಿವೇಚನೆಗೆ ಬಿಟ್ಟಂಥ ವಿಷಯ. ಕಾನೂನು ಆ ವಿಷಯದಲ್ಲಿ ಸ್ಪಷ್ಟವಾಗಿದೆ. ನೀವು 120B, 420 ಈ ಸೆಕ್ಷನ್ಗಳಲ್ಲಿ ಯಾಕೆ ಅರೆಸ್ಟ್ ಆಗಿಲ್ಲ ಅನ್ನೋದಿದ್ರೆ, ಈ ಯಡಿಯೂರಪ್ಪನವ್ರ ಮೇಲೆ ಪೋಕ್ಸೋ ಕೇಸ್ ಆಗಿದೆಯಪ್ಪ. ಪ್ರಕರಣ ದಾಖಲಾಗಿ 3 ತಿಂಗಳಾದ ಮೇಲೆ ಅವರು ಸ್ಟೇ ತಗೊಂಡಿರುವಂಥದ್ದು. ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋ ಪ್ರಶ್ನೆಯನ್ನು ಅವ್ರು ಕೇಳಿದರೆ, ಬಂಧಿಸುವುದು ಬಿಡುವುದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಂಥ ವಿಷಯ. ಒಂದು ನಿಮಿಷ, ಆರೋಪಿ ನಂಬರ್ 4ನೇ ಆರೋಪಿನ ಮೊದಲು ಕರೆದ್ರು, 3ನೇ ಆರೋಪಿನ ನಂತರ ಕರೆದಿದ್ದಾರೆ, ಮೊದಲನೇ ಆರೋಪಿನ ಇನ್ನೂ ತನಕ ಯಾಕೆ ಕರೆದಿಲ್ಲ? ಅದು ಕೂಡ ಪ್ರಿರಾಗೇಟಿವ್ ಆಫ್ ಇನ್ವೆಸ್ಟಿಗೇಟಿಂಗ್ ಆಫೀಸರು. ನೀವು ಈ ಆರೋಪವನ್ನು ಲೋಕಾಯುಕ್ತ ಪೊಲೀಸರ ಮೇಲೆ ಮಾಡ್ತೀರಿ ಅನ್ನೋದಾದರೆ ED ಅವರು ಕೂಡ ಇನ್ನೂ ಕರೆದಿಲ್ರಿ ಸಿದ್ದರಾಮಯ್ಯನವ್ರನ್ನ. ಹಂಗಿದ್ರೆ ED ತನಿಖೆ ಸರಿಯಾಗಿ ಆಗ್ತಿಲ್ವಾ? ED ಕರಿಬೇಕಾಗಿತ್ತಲ್ಲ, ಮೊದಲನೇ ಆರೋಪಿನ ಮೊದಲಿಗೆ ಕರಿಬೇಕು ಅನ್ನೋದಾದ್ರೆ ಮೊದಲಿಗೆ ಸಿದ್ದರಾಮಯ್ಯನವ್ರನ್ನ ಕರಿಬೇಕಾಗಿತ್ತು, ಅವರು ಕರೆದಿಲ್ಲ. ಅಂದ್ರೆ ಮತ್ತೆ ED ರಾಂಗ್ ವೇನಲ್ಲಿ ತನಿಖೆ ಮಾಡ್ತಿದೆ ಅಂತ ಅರ್ಥ. ಸ್ನೇಹಮಯಿ ಕೃಷ್ಣ ಅವ್ರಿಗೆ ಹೈಕೋರ್ಟ್ಗೆ ಹೋಗೋದಕ್ಕೂ ಹಿನ್ನೆಲೆಯನ್ನು ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಂದೆ. ಯಾಕೆ ಅವ್ರಿಗೆ ಅನುಮಾನ ಬಂತು? 2015ರಲ್ಲಿ ACB ಯಾಕೆ ಬಂತು? ಲೋಕಾಯುಕ್ತ ಕೋರ್ಟ್ ಯಾಕೆ ಕ್ಲೋಸ್ ಆಯಿತು? 51 ಕೇಸ್ಗಳನ್ನ ಹೆಂಗೆ ಮುಚ್ಚಾಕ್ಬಿಟ್ರು? ಅವೆಲ್ಲವರು ಹಿಸ್ಟ್ರಿ, ಈ ಥರ ಒಂದು ಕೆಟ್ಟ ಹಿಸ್ಟ್ರಿ ಸಿದ್ದರಾಮಯ್ಯವ್ರದಿತ್ತು. ತನಿಖಾ ಸಂಸ್ಥೆಗಳನ್ನೇ ಮುಚ್ಚಾಕ್ತಾರೆ, ತನಿಖಾ ಸಂಸ್ಥೆಗಳನ್ನ ಮುಗಿಸ್ಬಿಡ್ತಾರೆ ಅಂತೇಳಿ ಈ ಎಲ್ಲ ಹಿಸ್ಟ್ರಿ ಮೇಲೆ ಅನುಮಾನ ಇದ್ದಕ್ಕಿಂತ ನಾವು ಹೈಕೋರ್ಟ್ಗೆ ಹೋಗಿದ್ದು. ಹೈಕೋರ್ಟ್ ಅದಾದಮೇಲೆ ನೋಡಿ, ಇವರು ಆಗಲಿ ಏನು ತಪ್ಪೇ ಇಲ್ದಂಗೆ ಮಾತಾಡ್ತಿರೋ, ದಯಮಾಡಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿದಾಗ ಆಗಲಿ ನೀವು ವಿಷಯನ ಮಾತಾಡಿದ್ರಿ. ನಾಗಪ್ರಸನ್ನ ಅವರು ಅವತ್ತು ಕೊಟ್ಟಂತಹ ಜಡ್ಜ್ಮೆಂಟ ಇನ್ನೊಂದ್ಸರಿ ಓದ್ಕೊಂಬನ್ನಿ ನೀವು. ಅದಾದಮೇಲೆ ಆ ತೀರ್ಪಿನ ಮೇಲೆ ರಿಟ್ ಹೋದ್ರಲ್ವ ಇವರು ಹೈಕೋರ್ಟ್ಗೆ. ರಿಲೀಫ್ ಸಿಕ್ಕಿದೆಯಾ ನಿಮಗೆ? ಇವತ್ತು ನಿಮಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿರ್ಬೋದು. ಮತ್ತು ಅದಕ್ಕೆ ಅವರೇನು ಸ್ನೇಹಮಯಿ ಕೃಷ್ಣ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅದೇನಾಗುತ್ತೆ ಅದು ಅವರಿಗೆ ಬಿಟ್ಟಂಥ ವಿಚಾರ. ಹಾಗಾಗಿ ಇದು ಕೇವಲ ತಾತ್ಕಾಲಿಕ ವಿಚಾರವೇ ಬಿಟ್ಟರೆ ಇವರು ಮಾಡಿರ್ತಕ್ಕಂಥ ಅನಾಚಾರಕ್ಕೆ ಮತ್ತು ಭ್ರಷ್ಟಾಚಾರಕ್ಕೆ ಯಾವುದೇ ಒಂದು ಇದು ಕ್ಲೀನ್ ಚಿಟ್ ಅಲ್ವೇ ಅಲ್ಲ. ಇವತ್ತು ಕೋಟ್ಯಾಂತರ ರೂಪಾಯಿಯಲ್ಲಿ ಭ್ರಷ್ಟಾಚಾರ ಆಗಿದೆ, ಕೋಟ್ಯಾಂತರ ರೂಪಾಯಿನ ಇಂಡೈರೆಕ್ಟಾಗಿ ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರವೇ ಸೈಟ್ಗಳನ್ನ ವಾಪಸ್ ಕೊಟ್ಟರು. ಯಾಕೆ ವಾಪಸ್ ಕೊಡೋಕೆ ಹೋಗ್ತಾರೆ? ಸೈಟು ನಿಮಗೆ ತುಂಬ ಸ್ವಚ್ಛ ಇದ್ದರೆ ನೀವ್ಯಾಕೆ ಸೈಟ್ ವಾಪಸ್ ಕೊಟ್ರಿ? ನನಗೂ ಸೈಟ್ಗೂ ಸಂಬಂಧವೇ ಇಲ್ಲ ಅಂತ ಹೇಳಿದವರು ಬೆಲೆ ಹೆಂಗೆ ಕಟ್ಟಿದ್ರಿ ನೀವು? 62 ಕೋಟಿ ಅಂತೇಳಿ. ನನ್ನ ಹೆಂಡತಿ ಯಾವತ್ತೂ ಅಥಾರಿಟಿಗಳಿಗೆ ಲೆಟ್ರೇ ಬರೆದಿಲ್ಲ, ಇದೇ ಸಂಪರ್ಕನೇ ಮಾಡಿಲ್ಲ ಅಂತ ಹೇಳಿದ್ರು. ನೀವೇ ಒಂದು ಬಿಡ್ತೀರಿ ಯಾವುದೋ ಒಂದು ವೈಟ್ನರ್ ಹಾಕಿರೋದಕ್ಕೆ.
ನಾವು ಬಿಟ್ವಾ? ನೀವೇ ತಾನೇ ಬಿಟ್ಟಿದ್ದು. ಅಂದರೆ ಎಲ್ಲ ವಿಚಾರದಲ್ಲೂ ಸಿಗಾಕೊಂಡು ಬರ್ತಿದ್ದೀರಿ. ಅವ್ರು ಯಾವುದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು, ಅದರಲ್ಲೂ ಸಿಗಾಕೊಂಡ್ರಿ. ನನಗೂ ಅದಕ್ಕೂ ಸಂಬಂಧ ಇಲ್ಲ, ಅದರಲ್ಲೂ ಸಿಗಾಕೊಂಡ್ರಿ. ಆಮೇಲೆ ಇದು ವಾಪಸ್ ಕೊಟ್ರಿ, ಅಲ್ಲೂ ಸಿಗಾಕೊಂಡ್ರಿ. ಎಲ್ಲವೂ ಮಾಡಿ ಜನರ ಮುಂದೆ ಬೆತ್ತಲೆ ಆಗಿದ್ದೀರಿ. ಇವತ್ತು ಕೋರ್ಟ್ ಅದರ ಒಂದು ಆಫ್ ದ ಪ್ರೊಸೀಜರ್ಸ್ ಯಾವುದು ತನಿಖೆಯನ್ನು ಬಿಜೆಪಿ ಅವರೇ ಮಾಡ್ತಿದಾರ, ಲೋಕಾಯುಕ್ತ ಪೊಲೀಸರು ಮಾಡ್ತಿದಾರ ಅಂತ ಡೌಟ್ ಬರ್ತಾ ಇದೆ ನನಗೆ. ಅಲ್ಲಲ್ಲ, ನಾನು ಇವರ ಸ್ನೇಹಮಯಿ ಕೃಷ್ಣ ಅವರ ಯಾಕೆ ಹೈಕೋರ್ಟಿಗೆ ಹೋದ್ರು, ಅದು ಮತ್ತೆ ಇದು ಕೊಟ್ಟಿರ್ತಕ್ಕಂಥ ತೀರ್ಪು, ಇದು ಫೈನ್ ತೀರ್ಪಲ್ಲ, ಇದು ಒಂದು ಟೆಂಪರರಿ ರಿಲೀಫು. ಸುಪ್ರೀಂ ಕೋರ್ಟ್ಗೆ ಹೋದ್ರು ಬೇಕಾದ್ರೆ ಹೋಗ್ಬೋದು. ಇವತ್ತು ಕೂಡ ರಿಟರ್ಜಿ ಕೂಡ ಹಾಗೆ ಉಳಿದಿದೆ. ಹಾಗಾಗಿ ದಯಮಾಡಿ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಅಷ್ಟೂ ಭ್ರಷ್ಟಾಚಾರದಲ್ಲಿ ನಗ್ನವಾಗಿ ನಿಂತಿದ್ದಾರೆ. ಇದು ಅವರಿಗೆ ಏನು ಕಂಪ್ಲೀಟ್ ಆಗಿ ವಾಶ್ಔಟ್ ಆಗಿದೆ ಅಂತ ಅನ್ಕೊಳ್ಳೋದೇ ಬೇಡ. 100% ಇದು ತಾರ್ಕಿಕ ಅಂತ್ಯಕ್ಕೆ ತಲುಪುತ್ತೆ. ಇವತ್ತಲ್ಲ, ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ ಅರೆಸ್ಟ್ ಆಗೋದು, ಮುಂದೆ ಒಂದಿನ ಅರೆಸ್ಟ್ ಆಗ್ತಾರೆ. ನಿಮ್ಮ ಪಕ್ಷದ ನಾಯಕರು ತಿಂಗಳು ಡೇಟು ಕೊಡ್ತಾ ಇದ್ರಲ್ಲ, ಈ ಡೇಟಿಗೆ ಸಿದ್ದರಾಮಯ್ಯನವ್ರು ಎಳೆದ್ಬಿಡ್ತಾರೆ, ಈ ತಿಂಗಳಲ್ಲಿ ಎಳೆದ್ಬಿಡ್ತಾರೆ ಅಂತ. ಅದು ಆಗ ಹಂಗೆ ಕಾಣಿಸ್ತಿಲ್ಲ ಈಗ ಅಂತ ನಾನು ಹೇಳ್ತಾ ಇರೋದು. ಅದಕ್ಕೆ ಹೇಳಿದ್ದು, ಆ ವಿಚಾರದಲ್ಲಿ ಒಂದಷ್ಟು ಮುಂದೆ ಅದನ್ನೇ ಹೇಳಿದ್ದು. ಬಂಧನದ ಡೇಟು ಮುಂದೆ ಹೋಗಿದೆ ಬಿಟ್ಟರೆ ಬಂಧನ ಆಗಲ್ಲ ಅಂತಲೇ ಹೇಳಲಿಕ್ಕಾಗಲ್ಲ. ಬಂಧನ ಆಗೇ ಆಗುತ್ತೆ. ಅಕಸ್ಮಾತ್ ಅಷ್ಟರೊಳಗೆ ಅಧಿಕಾರದಲ್ಲಿ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಇದು ಅವರ ಮುಂದಿನ ಜೀವನ ಜೈಲೊಳಗಡೆ ನಡೆಯುತ್ತೆ. ಯಾಕೆಂತ ಹೇಳಿದ್ರೆ ಇದು ಕಣ್ಣಿಗೆ ಕಾಣ್ತಿರ್ತಕ್ಕಂತಹ ನಗ್ನ ಸತ್ಯ ಇದು ಆಗಿರ್ತಕ್ಕಂಥ ಭ್ರಷ್ಟಾಚಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.